ನಮಸ್ತೆ. ನಾವಿವತ್ತು ವಾಲ್ತಾಜಿ ಮನೆಯಲ್ಲಿದ್ದೇವೆ. ಇಲ್ಲಿ ವರ್ಷಂಪ್ರತಿ ದುಮೋತಿ ದೈವದ ಕೋಲ ನಡೆಯುತ್ತೆ. ಸೊ, ಈ ವರ್ಷ ಕೂಡ ನಡೀತಾ ಇದೆ. ಹಾಗೆ ಇಲ್ಲಿ ದೈವ ನರ್ತಕರಾಗಿ ಅಥವಾ ದೈವ ವೇಷಧಾರಿಯಾಗಿ ನಮ್ಮ ತುಳುನಾಡ ಹೆಮ್ಮೆಯ ದೈವ ನರ್ತಕರು ಅಥವಾ ಕಾಲೇಜ್‌ನಲ್ಲಿ ಪ್ರೊಫೆಸರ್ ಕೂಡ ಆಗಿರುವಂತಹ ಡಾಕ್ಟರ್ ರವೀಶ್ ಪಡುಮಲೆ ಅವರಿದ್ದಾರೆ. ಎಲ್ರಿಗೂ ನಮಸ್ತೆ. ನಾನು ಡಾಕ್ಟರ್ ರವೀಶ್ ಪಡುಮಲೆ ಅಂತ ಹೇಳಿ. ನಾನು ದೈವದ ನರ್ತನ ಸೇವೆಯನ್ನು ಮಾಡ್ತಾಯಿದ್ದೇನೆ. ಹಾಗೂ ನನ್ನ ವೃತ್ತಿಯಲ್ಲಿ ನಾನೊಬ್ಬ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನ HOD ಆಗಿದ್ದೇನೆ. ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟ್ನ HOD ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಜೊತೆಗೆ ಹಿರಿಯರಿಂದ ಬಂದಿರುವಂತಹ ಮೂಲ ಪದ್ಧತಿ ಏನಿದೆ, ಈ ಮೂಲ ಕಟ್ಟುಕಟ್ಟಳೆ ತುಳು ರಾಜ್ಯದಲ್ಲಿ ತುಳುವರು ನಂಬಿಕೊಂಡು ಬಂದಂತಹ ಮೂಲ ನಂಬಿಕೆಯನ್ನು ಉಳಿಸುವ ನಿಟ್ಟಿನಲ್ಲಿ ದೈವಾರಾಧನೆಯ ಕೆಲಸದಲ್ಲೂ ಕೂಡ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಎಷ್ಟು ವರ್ಷದಿಂದ ನಾನು ಬಾಲ್ಯದಿಂದಲೇ ದೈವದ ಚಾಕರಿ ಮಾಡ್ತಾ ಇದ್ದೇನೆ. ಬಾಲ್ಯದಿಂದಲೇ ನಮ್ಮ ಹಿರಿಯರ ಜೊತೆಗೆ ದೈವದ ಕೊಡಿಯಡಿಗೆ ಬರ್ತಾ ಇದೆ. ಅವ್ರ ಜೊತೆಗೆ ಬಂದು ಈಗ ಕೆಲವು ವರ್ಷಗಳಿಂದ ನಿರಂತರವಾಗಿ ದೈವದ ಚಾಕರಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಒಂದು 7-8ನೇ ತರಗತಿಯಲ್ಲೇ ನಾನು ದೈವ ನರ್ತನ ಮಾಡುವಂತಹ ಒಂದು ಭಾಗ್ಯ ನನಗೆ ಒದಗಿ ಬಂತು. ನನ್ನ ಹಿರಿಯರ ಎಲ್ಲರ ಸಹಕಾರದಿಂದ ಇವಾಗಲೂ ಕೂಡ ಮೂಲ ಪರಂಪರೆಯನ್ನು ಉಳಿಸಿಕೊಂಡು ಮೂಲ ಪದ್ಧತಿಯಲ್ಲೇ ಯಾವ ರೀತಿಯಲ್ಲಿ ಹಿಂದಿನವರು ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿಯ ಪದ್ಧತಿಯನ್ನು ಇನ್ನು ಮುಂದೆ ಕೂಡ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಚಾಕರಿಯನ್ನು ಮಾಡ್ತಾ ಇದ್ದೇನೆ. ತುಳುನಾಡಿನಲ್ಲಿ ಹೇಗೆ ಅಂತ ಹೇಳಿದರೆ ದೈವಗಳು ಲೆಕ್ಕಾಚಾರದಲ್ಲಿ ಹಿಡಿದರೆ 1001 ದೈವಗಳು ಅಂತ ಹೇಳ್ತಾರೆ. 1001ಕ್ಕಿಂತಲೂ ಅಧಿಕ ದೈವಗಳಿದ್ದಾವೆ. ನಾನು ಕಂಡುಕೊಂಡ ಹಾಗೆ ಅಥವಾ ನಾನು ತಿಳಿದಂತೆ ಉಳಿದ ಕಡೆಗೂ ಕೂಡ ನಾನು ಬೇರೆ ಬೇರೆ ದೈವಗಳ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡ್ತಾ ಹೋಗಿದ್ದೇನೆ. ನೋಡಿದ ಹಾಗೆ ಎಲ್ಲ ದೈವಗಳು ಬೇರೆ ಬೇರೆ ಹೆಸರಿನಿಂದ ನಾವು ನೋಡ್ಬೋದು. ನಮಗೆಲ್ಲರಿಗೂ ಗೊತ್ತಿದೆ 1000 ದೈವಗಳಿದ್ದರೂ ಮೂಲತಃ ಇರುವಂಥದ್ದು ಒಂದೇ ಶಕ್ತಿ. ಆ ಶಕ್ತಿಯನ್ನು ವಿವಿಧ ರೂಪಗಳಲ್ಲಿ ನಾವು ಆರಾಧಿಸಿಕೊಂಡು ಬಂದಿರುವಂಥದ್ದು ತುಳುವರು. ಬೇರೆ ಬೇರೆ ಹೆಸರನ್ನು ಕೊಟ್ಟುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಇವಾಗ ನೋಡ್ಲಿಕ್ಕೆ ಹೋದರೆ ಕೆಲವರು ಅಧ್ಯಯನ ಮಾಡುವಂತಹ ವಿದ್ವಾಂಸರುಗಳೆಲ್ಲ 1300ಕ್ಕಿಂತಲೂ ಅಧಿಕ ದೈವಗಳನ್ನು ತುಳು ರಾಜ್ಯದಲ್ಲಿ ಅಂದರೆ ಈ ತುಳುನಾಡಿನಲ್ಲಿ ಕಂಡುಹಿಡಿದಿದ್ದಾರೆ. ಅಂದರೆ ಅವರಿಗೆ ಉಲ್ಲೇಖಕ್ಕೆ ಬಂದಿದೆ. ಅವರು ಕಂಡುಹಿಡಿದಲ್ಲ, ದೈವಗಳು ಉಲ್ಲೇಖಿಸಿದ್ದಾರೆ. ಅವರು 1300 ದೈವಗಳು. ಇವತ್ತಿಲ್ಲಿ ಆದದ್ದು ಧೂಮಾವತಿ ದೈವ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ. ಇವತ್ತು ನಾವು ಪೆರ್ಲ ಭಾಗದ ಹತ್ತಿರ ಇರುವಂಥ ಅಂದರೆ ಪಡ್ರೆ ಗ್ರಾಮದಲ್ಲಿ ಬರುವಂತಹ ವಾಲ್ತಾಜಿ ಅನ್ನುವಂಥ ಒಂದು ತರವಾಡು. ನಮಗೆ ಬಹಳ ವಿಶೇಷ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತಂದರೆ, ಹಿಂದಿನ ಕಾಲದಿಂದಲೂ ಯಾವ ರೀತಿಯಲ್ಲಿ ದೈವದ ಕೊಡಿಯಲ್ಲಿ ದೈವ ನಡೀತಾ ಬಂದಿತ್ತೋ ಅದೇ ದೈವ ಈಗಲೂ ಕೂಡ ಅದೇ ರೀತಿಯಲ್ಲಿ ನಡೀತಾ ಇದೆ. ಹಿಂದಿನವರು ನಂಬಿಕೊಂಡು ಬಂದಿದ್ದರು. ಇಲ್ಲಿ ಒಂದು ಧೂಮಾವತಿ ಅಂದರೆ ಜುಮಾದಿ ದೈವ ಅಂತ ಹೇಳಿ ಇಲ್ಲಿ ಧರ್ಮದೈವ ಇದೆ ಅವರ ಮನೆಯಲ್ಲಿ. ಆ ಮನೆಯಲ್ಲಿ ಇದ್ದ ದೈವವನ್ನು ವರ್ಷಕ್ಕೊಂದು ಸಾರಿ ದೈವವನ್ನು ಮಾಯದಲ್ಲಿರುವಂತಹ ಶಕ್ತಿಯನ್ನು ಷಷ್ಠಿ ಕಳೆದು ಎಂಟರಲ್ಲಿ ಆ ದೈವವನ್ನು ಇಲ್ಲಿ ನಡೆಸಿ ಆ ದೈವದ ಮುಖಾಂತರ 2 ಅಭಯದ ನುಡಿಗಳನ್ನು ಕೇಳಿಕೊಂಡು ಮತ್ತು ಆ ದೈವದ ಹತ್ರ ತನ್ನ ಕಷ್ಟ ಸುಖಗಳನ್ನು ಹಂಚಿಕೊಂಡು ಖುಷಿಯಾಗಿ ದೈವನ ಚಾಕರಿಯನ್ನು ಮಾಡ್ತಾ ಬಂದಿರುವಂಥ ನಾವು ಇಲ್ಲಿ ಉಲ್ಲೇಖ ಮಾಡ್ಬೋದು.
यांचे स्वामीनारायण पण येतो, माधव भट्ट यांचे स्वामीनारायण पण येतो, स्वामीनारायण पण येतो. भूताच्या दरबार वर्षकालाधिक ನೆಲಕುರಿಯಾದ ನಡುವರ್ಪಿಂಚಿತಿ ದುಮಾವತಿ ದೈವತ ಚಾಕಿರಿ ಇಕ್ಕಾಪದ ಅನುಕೂಲವಾಗಿ ಪಶುಗಳಿಗೆ ಬಾಲುಗಳಿಗೆ ಕುಳಾಯಿಕೊಂಡ ಸಂಸಾರವು ಅಕ್ಲೇಶ ರೋಗ ಬರ್ತಿನ ಸಮಸ್ತ ದೋಷಗಳಿಗೆ ತರವಾಡಗೂ ಸಮಸ್ತ ದೋಷಗಳಿಗೆ ಪರಿಹಾರ ಮಾಡ್ತು ತರವಾಡದ ಭೂಮಿಯಲ್ಲಿ ಬೆಳಗಾತು ಗೊತ್ತು ಮೇಲ್ಪಾಗ ಇಂದು ಇಂಗೆಟ್ಟು ಪೊರ್ಲೋಟೆ ಚಾಕರಿ ನಡ್ಬಾರ್ದು ಅರ್ಪಿಂಚಿತಿ ಕೀರ್ತಿಯೇ ಆ ದುಮಾವತಿಗೆ ವಾಲ್ತಾಜೆ ಸಂಬಂಧಿಸಿದಂತೆ ಇದು ಕುಂಬಳೆ 3000 ಸೀಮೆಗೆ ಸಂಬಂಧಪಡ್ತದೆ. ಕುಂಬಳೆ ಸೀಮೆಯಲ್ಲಿ ನಮಗೆ ಪ್ರಧಾನವಾಗಿ ಬರುವಂಥದ್ದು ಇದು ಉಳ್ಳಾಕುಲು, ಕಿನ್ನಿಮಾಣಿ, ಪೂಮಾಣಿ ದೈವಗಳು ಅಂತ ರಾಜನ್ ದೈವಗಳು. ಅವುಗಳು ಆದಿಪರ್ಮಲೆ, ಅಂತ್ಯಪುತ್ತಿ ಅಂತ ಕರಿತೇವೆ. ಹಾಗೆಯೇ ಕುಂಬಳೆ 3000 ಸೀಮೆಯಲ್ಲಿ 4 ಸ್ಥಾನಗಳು ಪಟ್ಟದೈವ ಬೀರ್ನಾಳುವನಿಗೆ. ಅದೇ ಥರ ಕುಂಬಳೆ ಸೀಮೆಯ ಧರ್ಮದೈವ ಯಾರು ಅಂತ ಕೇಳಿದರೆ ಜುಮಾದಿ ದೈವ. ಆ ಜುಮಾದಿ ದೈವ ಕುಂಬಳೆ ಸೀಮೆ ಮಾತ್ರವಲ್ಲದೆ ಇಡೀ ತುಳುನಾಡಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜುಮಾದಿ ಅನ್ನುವಂಥ ಹೆಸರನ್ನು ಕರೆದುಕೊಂಡು ಆರಾಧಿಸಿಕೊಂಡು ಬರುವಂಥ ಒಂದು ಮಹಾನ್ ಶಕ್ತಿಯಾಗಿದೆ ಅದು. ಸಂತೋಷ. ಅನಾದಿಕಾಲದ ಕಟ್ಟುಪೂರ್ವ ಪದ್ಧತಿ ಪ್ರಕಾರವಾಗ್ತದೆ. ಹಿರಿಟಾತು ಪಂತುಗು ನಾನು ಮಾಹಿತಿ ಶಕ್ತಿನ ಲೋಕಕ್ಕೆ ಸೇರಿಸೋಗಳು ಉಂಟಾಗ್ಬಿಡುವಂತ ಮಾತ್ರ ತಂದೆ ಆ ಪ್ರಕಾರವಾಗ್ತದೆ. ಹಿರಿಟಾತು ಪಂತುಗು
ವಾಲ್ತಜೆ ಬಂಪುರ ಧರ್ಮದ ಮನ್ನೆ ಅಂಚ ಈ ಧರ್ಮದ ಮನ್ನಡು ಮಾಯಾ ಶಕ್ತಿಯನ್ನು ಈ ಧರ್ಮದ ಮನ್ನಡು ಉದಿಪತ್ತಲೆ ಕಾಣೆ ಇನಿ ಅನಾದಿ ಕಾಲದ ಕಟ್ಟು ಪೂರ್ವ ಪದ್ಧತಿ ಪ್ರಕಾರವತಿ ಇನಿವರೆ ಮುಟ್ಟಲ ಪೂರ್ವ ಕಟ್ಟುಕಟ್ಟಲೆ ಪ್ರಕಾರವತಿಯನ್ನು ವಾಲ್ತಾಜೆ ತರವಾಡದ ಧರ್ಮದ ಮನ್ನಡೆ ನಡೆದು ಬರ್ತದೆ ಅಂಚ ಅವಾಗ ಇನಿತಾತು ಬರ್ತದ ಸ್ವಾಮಿ ಚಿತ್ತನ ದೈವ ಚಿತ್ತನ ಮಲ್ಲ ಆ ಪ್ರಕಾರವತ್ತ ಆಪು నుంచిన ಕಟ್ಟುಕಟ್ಟಲೆ ಸೇವೆ ಪೊರ್ಲುಡು ನಡತೊಂದು ಬರಡು ತಾನ ಅನಿತ ಕಾಲುಡು ಹಿರಿಯ ಸಂಸಾರಗಳು ನಮ್ಮೊಂದು ಬೆತ್ತನಂಚಿನ ಮಾಯ ಶಕ್ತಿಗೆ ಅನಿತ ಕಾಲುಡು ಇಲ್ಲದ ಉಲಾಡುಕುಲ್ಲದ ಸ್ವಾಮಿ ಅಪ್ಪ ಜುಮಾಲಿ ಎಗ್ಲನೆ ಸರ್ವರಕ್ಷಣೆ ಮತ್ತೊಂದು ಬಲ ಪಡೆದ ಪತ್ವಿರದ ನಾನೆ ಮತ್ತೊಂದು ಲೆಕ್ಕಾಂಡೆ ಅವಾಗ ಆನಿಕಾಲೊಡ್ತು ಇನಿವರೆ ಮುಟ್ಟಲ್ಲ ಪತ್ತಪ್ಪೆ ಜೋಕ್ಲಂದಲ್ಲ ಒಂಜೆ ಅಪ್ಪೆ ಜೋಕ್ಲರಿಗೆ ಈ ವಾಲ್ತಾಜಿ ತರವಾಡ್ತ ಧರ್ಮದ ಮನ್ನಡಿನವರೆಗೆ ಮತ್ತೊಂದು ಬತ್ತೆ ಇನಿಕಾನಗ ಏಕರಾಶಿ ಉಂತೊಂಡರೆ ಮೆಕ್ಕಿಪ್ಪಲೆ ಸಮ್ಮಲರ್ವತ್ತೆ ಬಾವೆ ನನಗೆ ಬಂದ್ಬಿಡಂಚಿನ ಭೇದ ಭಾವದ ಅಂತ ತಾನ್ನ ಸತ್ಯలను ಉಂಡು ಮಲ್ತಡು ದುಂಬಾಪಿ ದೇವರಿಗೆ ದುಂಬದ ಪೂಜೆಯನ್ನು ಮಲ್ತೊಂಡರು ಒಲ್ಪದ ಪುರ್ತುಡು ಆಪು ನಂಚಿನ ಪನಿ ಪೂಜೆ ಮಧ್ಯಾಹ್ನದ ಪುರ್ತುಡು ಮಹಾಪೂಜೆಗೆ ತುಂಬು ಸ್ವಾಮಿ ಅಪ್ಪೆ ಜೂಮಾತಿ ಉಂಡು ಮಲ್ತೊಂಡು ಬಂಡದಿರಿಕೆಲ ಪತ್ವಿರತ ವನ್ನಾನೆತ್ತ ಇಲ್ಲಿ ಮಾತು ತಾತು ಪುರ್ತುಗೆ ಎರಡು ಉಂಡು ಮಲ್ತೊಂಡರೆ ಇನಿ ಅನೇಕ ಬಗೆ ಹೆಚ್ಚು ಕಮ್ಮಿ ಕೂಡ ಬರ್ತವೆ ಇನಿ ತಾತು ಪುರ್ತುಗಿ ವಾಲ್ತಾಜೆ ತರವಾಡ ಬಂದ್ಬಿಡ ಧರ್ಮದ ಮಂಡಳಿನಿ ಇಡೀ ಮಂಡಳಿಯನ್ನು ಜೂಮಾವತಿ ಅರಲೊಂದು ಬತ್ತಲೆಕ ಸೂ ಗೆಂಡದಲಕ ನೆನವರಿಗೆ ಮತ್ತೊಂಬತ್ತರ ಅಂಚಿನ ಎಣ್ಣೆ ಕೊಟ್ಟು ಅವಾಗ ಇನಿತಾತು ಕೊಟ್ಟು ಮುಕ್ಕಾಲು ಮುಚ್ಚಿಗಳಿಗೆ ಸ್ವಾಮಿ ಅಪ್ಪೆ ಜೂಮಾತಿ ಉಂಡಾವಲ್ಲ ಎಂಕ್ಲೆ ಗೊಂಜಿದ ಇರೋದು ನಂಬುಳಿಗೆಲ್ಲ ಈ ಕೊರ್ನಂಚಿನ ಒಂಜಿರ ಗಂಧ ಬುಲೆ ಮಂಜ ಆಲ್ತ ಪಡಿ ಎಂಕ್ಲೆಗೆ ಸರ್ವ ರಕ್ಷಣೆ ಮತ್ತೊಂದು ಬರು ಈ ಕೊರ್ನಂಚಿನ ನುಡಿತ ಈ ಕೊರ್ನಂಚಿನ ಕಟ್ಟಪ್ಪ ನಿಡ ಅನೇಕ ಬಗೆ ತೊಂದರೆ ಇತ್ತಲ್ಲ ಇನ್ನು ಮಾತ್ರ ಕಡಮ ರಾಜ ಕಡಪುದು ಸ್ವಾಮಿ ಸತ್ಯ ಜುಮಾಗಿ ಅಪ್ಪೆನ ಆ ಪ್ರಕಾರವಾತೆ ಇನಿ ಸತ್ಯದ ನೆನಟೆ ಸತ್ಯದ ನೆನವೊಂದು ಬತ್ತೆ ನ್ಯಾಯದ ಮನ್ನಡೆ ನ್ಯಾಯದ ಎತ್ತು ಬರ್ತದೆ ಇಲ್ಲಿ ಕುಂಬಳೆ ಮೂಜಿ ಸಾಗರ ಸೀಮಿತೆ ಎನ್ನ ನಾಡು ಸ್ಥಾನ ಇಲ್ಲಿ ಆದಿ ಪುತ್ರಕೋಟೆ ಕೋಟೆಕಾರ ನಂಗಾಡು ಬಾರಿಗೆ ಪಂಚದ ಕುಟೆ ಪನ್ನಡ ಎಂಚ ನಿಲ್ಕೊಂಡ ಅವೇ ಪ್ರಕಾರವಾತೆ ಆ ಪಟ್ರೆ ವಾಲ್ತಾಜಿತ ಧರ್ಮದ ಮನ್ನಡೆ ಅಪ್ಪೆ ವಾ ಪ್ರಕಾರ ನೆನವರಿಗೆ ಮತ್ತೊಂದು ಬರ್ತಲ್ಲ ಇನಿ ಗೆಂಡದ ಬರ್ತಲ್ಲ ಅಲವತ ಕೊಡೆ ಪತ್ತೆ ಕಾಪುರಿ ಕಾತೊಂದು ಬರ್ತದೆ ಇಲ್ಲಿ ನಾನು ಈ ತತ್ತಿಗೆ ಈ ವಾಲ್ತಾಜಿ ತರವಾಡದ ಮನ್ನಡೆ ಆ ನಿಂತು ಇನಿವರೆ ಮುಟ್ಟ ಧರ್ಮ ಎಂಚ ಬರ್ತಿಂಡ ನನ್ನ ದುಂಬುಗಲ ಆ ಸೂರ್ಯ ಚಂದ್ರರ ಈಡೆಗೆ ಧರ್ಮನು ಪಟ್ಟು ನಾಡೆ ಮುಟ್ಟಲ ನಿಗ್ರಹ ಕೈಟ್ ಮುಲ್ಪ ಕಟ್ಟಿ ಕಟ್ಲೆ ನಟ್ಟು ಬೆಳ್ಕೊಂಡು ನಾಡು ಜೂಮಾದ ಉಳ್ಳಾಗೆ ಜಾಕಿರಿ ಕೊರ್ಲೋಟೆ ನಡ್ಕಬಾರು ಈಗ ವಿಷ್ಣುಮೂರ್ತಿ ಗುಳಿಗ ಅದಕ್ಕೆಲ್ಲ ಏನೋ ಒಂದು ಕತೆ ಇದೆ ಅಂದ್ರೆ ಈ ಈ ಜೂಮಾವತಿ ದೇವರ ರೂಪ ಕೆಲವೊಂದು ಅಂದ್ರೆ ಶಿವ ವಿಷ್ಣು ಆ ಥರ ಅಂದ್ರೆ ಈ ಧೂಮಾವತಿಯ ಕತೆ ಯಾವ ಥರ? ಧೂಮಾವತಿ ಕೂಡ ಇಲ್ಲಿ ನಮ್ಮ ದೈವಗಳಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸಬಹುದು. ಮನುಷ್ಯರಾಗಿ ಹುಟ್ಟಿ ಅವರು ಅಂದರೆ ಮಾಯಲೋಕಕ್ಕೆ ಸೇರಿ ದೈವತ್ವವನ್ನು ಪಡೆದಂತಹ ಕೆಲವು ಶಕ್ತಿಗಳಿದ್ದಾವೆ. ಅದೇ ರೀತಿ ದೇವರ ನೇರವಾಗಿ ದೇವಾಂಶವನ್ನು ಹಿಡಿದುಕೊಂಡು ಬಂದಂತಹ ಶಕ್ತಿಗಳು ಅನೇಕ ಇದ್ದಾವೆ. ಅವುಗಳಲ್ಲಿ ಈ ಜೂಮಾದಿ ಕೂಡ ಒಂದು. ಈ ಜೂಮಾದಿ ದೈವವನ್ನು ನಮ್ಮ ಈ ಭಾಗದಲ್ಲಿ ಅದನ್ನು ಪಡ್ಡು ಈ ಜೂಮಾದಿ ಅಂತಲೂ ಕರೀತಾರೆ. ಇದಕ್ಕೆ ನಮಗೆ ಹಿಂದಿನ ಕಾಲದಲ್ಲಿ ನಮ್ಮ ತುಳುನಾಡಿನಲ್ಲಿ ಇವರು ಜೋಗಿ ಪುರುಷರು ಅಂತೇಳಿ ಕದ್ರಿ ಮಠದಿಂದ ಅವರು ಸಂಚಾರ ಮಾಡ್ತಾಯಿದ್ರು. ಆ ಸಂದರ್ಭಗಳಲ್ಲಿ ಅವರ ಜೋಲಿಂಗೆ, ಅವರ ಕೈಯಲ್ಲಿದ್ದಂತಹ ಜೋಲಿಂಗೆಯಲ್ಲಿ ಸೇರಿಕೊಂಡು ಬಂದಿರುವಂತಹ ಒಂದು ಶಕ್ತಿ ಅಂದರೆ ಅದು ಜೂಮಾವತಿ ಅಂತೇಳಿ. ಅದು ಇಡೀ ಬಡಕಾಯಿ ರಾಜ್ಯದಿಂದ ಬಂದು ತುಳು ರಾಜ್ಯ ಏನೇಕಲ್ಲು ಈ ಭಾಗವಾಗಿ ಮತ್ತು ಕುಂಬಳೆ ಸೀಮೆಗೆ ಬಂದು ಕುಂಬಳೆ ಸೀಮೆಯಿಂದ ಮತ್ತೆ ಅದು ತುಳುನಾಡು ಅಂದರೆ ಬಡಕಾಯಿ ಮರ್ಗೆಲ್ ಅಂದರೆ ಕಡಲಬರಿಗೆ ಮಂಗಳೂರು ಕಡೆಗೆ ಹೋಗಿ ಆ ಕದ್ರಿ ಮಠದಲ್ಲಿ ಈಗಲೂ ಕೂಡ ಮರ್ಲು ಜೂಮಾದಿ ಅನ್ನುವಂಥ ಬೇರೆ ಬೇರೆ ಹೆಸರಿನಲ್ಲಿ ಅದು ಉಲ್ಲೇಖ ಇದೆ. ಅದೇ ಜೂಮಾತಿಯನ್ನು ನಾವು ಕುಂಬಳೆ ಸೀಮೆ ಜೂಮಾತಿ ಕರಿತೇವೆ, ಪಡ್ಡೊಯ್ ಜೂಮಾತಿ ಕರಿತೇವೆ, ಅಥವಾ ಮರ್ಲು ಜೂಮಾದಿ ಅಂತ ಕರಿತೇವೆ. ಬೇರೆ ಬೇರೆ ಹೆಸರಿನಲ್ಲಿ ಆರಾಧಿಸಲ್ಪಡುವಂಥ ಒಂದು ಶಕ್ತಿ ಇದೆ. ಈ ಕೋಲ ಯಾವ ಥರ ನಡೀತದೆ ಅಂದರೆ ಧೂಮಾವತಿ ದೈವ ಎಲ್ಲ ದೈವಗಳ ರೀತಿಯೇ ನಡೀತದೆ. ಆ ದೈವಗಳ ಕಟ್ಟುಕಟ್ಟಳೆ ಏನಿದೆ ಅದೇ ರೀತಿಯ ಕಟ್ಟುಕಟ್ಟಳೆಗಳು ಆಗುವಂಥದ್ದು. ದರ್ಶನ ಹಿಡಿಯುವಂಥದ್ದು ಯಾವಾಗ ಅಂದರೆ ಅದೆಲ್ಲ ಕೆಲವೊಂದು ಕನ್ನಡಿ ನೋಡುವಾಗ ದರ್ಶನ ಹಿಡಿಯುವಂಥದ್ದು ಇದರಲ್ಲಿ ಯಾವ ಥರ? ಅಲ್ಲಿ ಕನ್ನಡಿ ನೋಡುವಂಥದ್ದಲ್ಲ, ಆ ಶಕ್ತಿ ಹೇಗಿರುತ್ತೆ ಅಂತಂದರೆ ನಮಗೆ ಯಾವ ಸಮಯದಲ್ಲಿ ಯಾವ ರೀತಿ ಆಗುತ್ತಿದೆ ಅನ್ನುವಂಥದ್ದು ಹೇಳಲಿಕ್ಕಾಗೋದಿಲ್ಲ. ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ದೈವಾರಾಧನೆಯಲ್ಲಿ 16 ಕಟ್ಟಳೆಗಳಿರುವಂಥದ್ದು. ಎಣ್ಣೆ ಬೂಲಿಯ ಹಿಡಿಯುವುದರಿಂದ ಬಿರಿ ಬೂಲಿಯವರೆಗೂ ಒಂದು ಕಟ್ಟಳೆಗಳಿದ್ದಾವೆ. ಆ ಕಟ್ಟಳೆಗಳಲ್ಲಿ ದೈವದ ಮೂಲ ಕಟ್ಟಳೆಗಳನ್ನು ನಡೆಸಿಕೊಂಡು ಬರುವಂಥದ್ದು ನಮ್ಮ ದೈವಾರಾಧನೆ ಕಟ್ಟಳೆ. ಅದೇ ಕಟ್ಟಳೆಯನ್ನು ಇಲ್ಲಿ ಕೂಡ ನಡೆಯುವಂಥದ್ದು. ವಾಲ್ತಾಜೆ ತರವಡಿನಲ್ಲಿ ಅದು ದೇವಕ್ರಿಯೆಯಲ್ಲಿ ಬಹಳ ವಿಶೇಷವಾಗಿ ಹಿಂದಿನ ಹಿರಿಯರು ಹೇಗೆ ನಡೆಸಿಕೊಂಡು ಬರ್ತಿದ್ರು, ಕೊಡುವ ಆ ಸಮುದಾಯದ ಅಂದರೆ ಇಲ್ಲಿ ಮನೆತನದವರಾಗಿರ್ಬೋದು ಅಥವಾ ಚಾಕರಿ ಮಾಡುವ ಸಮುದಾಯದವರಾಗಿರ್ಬೋದು, ಎಲ್ಲರೂ ಕೂಡ ಹಿಂದಿನಲ್ಲಿ ಹೇಗೆ ನಡೀತಿತ್ತು ಅದೇ ರೀತಿಯಂಥ ಒಂದು ವ್ಯವಸ್ಥೆಯನ್ನು ಈಗಲೂ ಕೂಡ ಈ ಜಾಗದಲ್ಲಿ ನಡೆಸಿಕೊಂಡು ಬರುವಂಥದ್ದು ನಾವಿಲ್ಲಿ ಗಮನಿಸಬೇಕಾದಂಥದ್ದು. ನೀವು ಧೂಮಾವತಿ ಮಾತ್ರ ಅಲ್ಲದೆ ಬೇರೆ ಯಾವುದೆಲ್ಲ ದೈವ ವಿಶೇಷವಾಗಿ ಕುಂಬಳೆ ಸೀಮೆಯಲ್ಲಿ ಉಳ್ಳಾಕುಲು ದೈವಕ್ಕೆ ನನಗೆ ಚಾಕರಿ ಮಾಡಲಿಕ್ಕೆ ಆ ದೈವಗಳು
ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ನನ್ನ ಹಿರಿಯರಾದ ನಾಗಪ್ಪ ಪರವ ಮತ್ತು ವಿಶ್ವನಾಥ ಪರವರು ಈ ಹಿಂದೆ ಕೂಡ ಚಾಕರಿ ಮಾಡ್ತಾಯಿದ್ರು. ಈಗ ನಾನು ವಿಶ್ವನಾಥ ಪರವ ಮತ್ತು ವಾಸು ಪರವ ಅಂತ ನನ್ನ ಚಿಕ್ಕಪ್ಪ ಇದ್ದಾರೆ ಮತ್ತು ನಮ್ಮ ಕುಟುಂಬಸ್ಥರಿದ್ದಾರೆ. ನಾವೆಲ್ಲರೂ ಜೊತೆಯಾಗಿದ್ದುಕೊಂಡು ನಾವು ಇಡೀ ಕುಂಬಳೆ ಸೀಮೆಯಲ್ಲಿ ಉಳ್ಳಾಕುಲು, ಪಟ್ಟದಯ್ಯೋ ಬೀರ್ನಾಳುವ, ಜುಮಾದಿ, ಹಾಗೆಯೇ ರಕ್ತೇಶ್ವರಿ ಇಂಥ ಎಲ್ಲ ಬೇರೆ ಬೇರೆ ದೈವಗಳ ಚಾಕರಿಯನ್ನು ಮಾಡ್ತೇವೆ ನಾವು. ಇದು ಈ ನರ್ತನ ಮತ್ತೆ ಲೆಕ್ಚರಿಂಗ್ ಅಂತ ಹೇಳಿದ್ರಲ್ಲ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಎರಡು? ಖಂಡಿತ ನಾನು ಮಾಡಲೇಬೇಕಾಗತ್ತೆ. ನನಗೆ ಯಾಕಂದರೆ ಇದು ಹಿರಿಯರಿಂದ ಬಂದಿರುವಂತಹ ಪದ್ಧತಿಯನ್ನು, ಇದನ್ನು ಈ ದೈವದ ಚಾಕರಿಯನ್ನು ನಮ್ಮ ಸಮುದಾಯವರು ಮಾಡುವಂಥ ಚಾಕರಿಯನ್ನು ನಾವೇ ಮಾಡಬೇಕಾಗತ್ತೆ. ಆದ ಕಾರಣದಿಂದ ನಾನು ಇದನ್ನು ಮಾಡ್ತಾನೆ ಬರ್ತಾ ಇದ್ದೇನೆ. ಅದರ ಜೊತೆಗೆ ಅಲ್ಲಿ ಇವತ್ತು ಕೂಡ ನಾನು ಸೇವೆಯಲ್ಲಿ ಇರಬೇಕಾಗಿತ್ತು, ಆದರೆ ರಜೆ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಹಾಗೆ ನನಗೆ ಎಲ್ಲ ಚಾಕರಿ ಮಾಡೋದಕ್ಕೆ ನನ್ನ ಕಾಲೇಜಿನ ಸಂಸ್ಥೆ ಅಂದರೆ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಎಲ್ಲರೂ ಕೂಡ ನನಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪೂಜ್ಯ ಕಾವಂದರ ಆಶೀರ್ವಾದ, ಧರ್ಮಸ್ಥಳ ಮಂಜುನಾಥ ದೇವರ ಆಶೀರ್ವಾದ, ಅಣ್ಣಪ್ಪ ಸ್ವಾಮಿ ಆಶೀರ್ವಾದ, ನಾವು ನಂಬಿಕೊಂಡು ಬಂದಿರುವಂತಹ ಧರ್ಮದೈವಗಳ ಆಶೀರ್ವಾದ ಹಾಗೂ ನನ್ನ ಗುರು ಹಿರಿಯರುಗಳ ಆಶೀರ್ವಾದ, ಇವರು ನನಗೆ ಈಗ ಹಿರಿಯ ಸ್ಥಾನದಲ್ಲಿದ್ದುಕೊಂಡು ಶ್ರೀ ವಿಶ್ವನಾಥ ಪರವರು ಬಹಳಷ್ಟು ಸಹಕಾರ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಬೇರೆ ಬೇರೆ ತಾಯಿಯ ಮಕ್ಕಳಾಗಿದ್ದರು. ದೈವದ ಕೊಡಿಯಲ್ಲಿ ದೈವ ಹೇಗೆ ನುಡಿತದೆ, 10 ತಾಯಿಯ ಮಕ್ಕಳಾದರೂ ಒಂದೇ ತಾಯಿ ಮಕ್ಕಳಂತೇಳಿ, ಹಾಗೆಯೇ ನಾವು ಕೂಡ ಒಂದೇ ತಾಯಿಯ ಮಕ್ಕಳಂತೆ ಈಗಲೂ ಕೂಡ ದೈವದ ಕೊಡಿಯಡಿಗೆ ಹೋಗಿ ದೈವದ ನರ್ತನ ಸೇವೆಯನ್ನು ಮಾಡ್ತಾ ಇದ್ದೇವೆ. ಅಲ್ಪ ಅಪ್ಪೆ ಜೂಮಾದಿ ಕೊರ್ಪುನಂಚಿನ ನುಡಿಬೇತತ್ತೆ, ಆ ಪಂಜುರ್ಲೆ ಅಣ್ಣಪ್ಪ ಸ್ವಾಮಿ ಕೊರ್ಪುನಂಚಿನ ನುಡಿಬೇತತ್ತೆ, ಆ ಮಂಜುನಾಥ ಸ್ವಾಮಿ ವಾ ಪ್ರಕಾರ ನುಡಿಯೊಂದು ಬತ್ತೆರ, ಅವೇ ಪ್ರಕಾರ ಅಣ್ಣಪ್ಪ ಸ್ವಾಮಿನ ಪಾತೆರ ವಾ ಪ್ರಕಾರವಾದ ಉಂಡ, ಆ ಪಂಜುರ್ಲಿ ವಾ ಪ್ರಕಾರ ನೆನವರಿಗೆ ಮತ್ತೊಂದು ಬತ್ತಾರ. ಪೆರಿಪಾಡ್ದು ಪೋನಗ ಸ್ವಾಮಿ ಸತ್ಯುಲು ಉಲ್ಲೆರಿಗೆ ಪಂಪುನಂಚಿನ ಪಾತ್ರನ ವರಿತು ಪಾಲ್ತಂದು ನೆನೆತ್ತನಲ್ಪ ಮುತ್ತು ನೆನೆಗೆತ್ತು ಕೊರ್ಪುನಂಚಿನ ಅನುಗ್ರಹನ ಅಪ್ಪೆ ಜೂಮಾದಿ ಪಟ್ಟಾದ ಕೊರುವಲಿಗೆ ಪಾತ್ರ ನಮ್ಗೆ Thank you.